ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 5ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ 2 ಮಾರ್ಚ್ 2025 ಕನ್ನಡ. ಅಂಕಗಳು 40. ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಮಾಡಲ್ ಕ್ವಶನ್ ಪೇಪರ್. ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ಇದು ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಪೇಪರ್ ಇದು ಅಷ್ಟೇ. ಫಸ್ಟ್ ಮೇನಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ 12 ಕ್ವಶನ್ಸ್ನ ಕೇಳ್ತಾರೆ. ಈ ಒಂದು ಆನ್ಸರ್ನ ನೀವು ಬರಿಬೇಕಾದ್ರೆ ಆಪ್ಷನ್ ಎ ಬಿ ಸಿ ಡಿ ಅಂತ ಕೋಡ್ ಇದೆ ಅಲ್ವಾ, ಕೋಡ್ನ ಹಾಕಿ ನೀವು ಬರಿಬೇಕಾಗುತ್ತೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ, ಥರ್ಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ, ಫೋರ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಸಿ, ಫಿಫ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಎ, ಸಿಕ್ಸ್ತ್ ಕ್ವಶನ್ ಆನ್ಸರ್ ಬಿ, ಸೆವೆಂತ್ ಕ್ವಶನ್ ಆನ್ಸರ್ ಆಪ್ಷನ್ ಡಿ, ಏಯ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಸಿ, ನೈನ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಎ, 10th ಕ್ವಶನ್ ಆನ್ಸರ್ ಆಪ್ಷನ್ ಬಿ, 11th ಕ್ವಶನ್ ಆನ್ಸರ್ ಆಪ್ಷನ್ ಎ, ಹಾಗೆ 12th ಕ್ವಶನ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಇದರಲ್ಲಿ ಪೊಯಮ್ನ ಕೇಳಿದರೆ 2 ಮಾರ್ಕ್ಸ್ಗೆ 1 ಪೊಯಮ್. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭು. ಇದೇ ಪೊಯಮ್ನ ಕೇಳ್ತಾರೆ ಅಂತಲೇ ಬೇರೆ ಪೊಯಮ್ನು ಕೂಡ ಕೇಳ್ಬೋದು. ನೀವೆಲ್ಲ ಪೊಯಮ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಯಾವುದೇ ಕೂಡ ನಿಮಗೆ ಚಾಯ್ಸಸ್ ಕ್ವಶನ್ಸ್ ಇರಲ್ಲ. ಟೋಟಲ್ ಇಲ್ಲಿ ನಿಮಗೆ 8 ಕ್ವಶನ್ಸ್ ಬರುತ್ತೆ. 8 ಕ್ವಶನ್ಗಳಲ್ಲಿ ಪ್ರತಿಯೊಂದು ಕ್ವಶನ್ಸ್ ಕೂಡ 2 ಮಾರ್ಕ್ಸ್. ಟೋಟಲ್ ನಿಮಗೆ ಈ ಮೇನಿಂದ 16 ಮಾರ್ಕ್ಸ್ ಬರುತ್ತೆ. ಈ ಮೇನ್ನ ನೀವು ಆನ್ಸರ್ ಮಾಡಬೇಕಾದ್ರೆ ಮೋರ್ ದ್ಯಾನ್ 2 or 3 ಲೈನ್ಸ್ಗಿಂತ ನೀವು ಆನ್ಸರ್ ಮಾಡಬೇಕು. ಈ ಒಂದು ಪ್ರಶ್ನೆಗಳು ನಿಮ್ಮ ಅಭ್ಯಾಸ ಪುಸ್ತಕಗಳು, ಬುಕ್ಕಲ್ಲಿ ಲಾಸ್ಟಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಥವಾ ಚಟುವಟಿಕೆಗಳು ಅಂತ ಇರುತ್ತೆ ನೋಡಿ, ಅಲ್ಲಿನ ಒಂದು ಕ್ವಶನ್ಸ್ಗಳನ್ನ ಅವರು ಕೇಳ್ತಾರೆ. ಹಾಗೆ 21ನೇ ಪ್ರಶ್ನೆ, ಕಬ್ಬಿಣ ಕೈಗಡಗ ಕುಣಿಗೋಲು ಕೂದಲು ಕಂಬಾಳಿ ಹೊಂದವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗಾವ ಕಟ್ಟುತ್ತ ಕರಡಿಯ ನಾಡಿಸುತ್ತಾ ನಿಂತಾನ. ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಒಂದು ಪದ್ಯವನ್ನು ಕೊಟ್ಟು ಅದರ ಭಾವಾರ್ಥವನ್ನು ಬರೀರಿ ಅಂತಲೂ ಕೇಳ್ಬೋದು. ಅಥವಾ ಬೇರೆ ಯಾವುದಾದ್ರು ಒಂದು ಕ್ವಶನ್ನ ಕೂಡ ಅವರು ಕೇಳ್ತಾರೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಎಲ್ಲ ಒಂದು ಕ್ವಶನ್ಸ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ. 1 ವರ್ಡ್ ಆಗಲಿ 2 ವರ್ಡ್ ಆಗಲಿ ಅದೇ ಕ್ವಶನ್ಸ್ಗಳು ನಿಮಗೆ ಕೇಳ್ತಾರೆ. ಅದು ಬಿಟ್ಟು ಬೇರೆ ಕ್ವಶನ್ಸ್ಗಳು ಯಾವುದು ಕೂಡ ನಿಮಗೆ ಅವರು ಕೇಳಲ್ಲ. ಇದಿಷ್ಟಕ್ಕೆ ಆನ್ಸರ್ ಇದೆ. ಆನ್ಸರ್ನ ಬರೀಬೇಕಾದ್ರೆ ಸ್ವಲ್ಪ ಲಾಂಗ್ ಸೆಂಟೆನ್ಸ್, ಸ್ವಲ್ಪ ಬ್ರೀಫಾಗಿ ನೀವಿಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ವಾಕ್ಯವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿದ್ದಾರೆ. ಒಂದು ಸಂದರ್ಭ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭವನ್ನು ಬರೀಬೇಕಾದ್ರೆ ನೀವು ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರವರ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ. ಕವಿಯ ಹೆಸರನ್ನು ಬರೆದು ಯಾವ ಪಾಠದಿಂದ ಆರಿಸಲಾಗಿದೆ, ಆಗ ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ. ಈ ಸಂದರ್ಭನೂ ಕೂಡ ಅಷ್ಟೇ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಟೆಕ್ಸ್ಟ್ ಬುಕ್ ಪ್ಯಾಕಲ್ಲಿ ಕ್ವಶನ್ಸ್ಗಳಿರುತ್ತೆ ನೋಡಿ, ಆ ಒಂದು ಕ್ವಶನಿಂದನೇ ಕೇಳಿರ್ತಾರೆ ಅವರು. ಬೇರೆ ಯಾವುದು ಕ್ವಶನ್ಸ್ಗಳೆಲ್ಲ ಕೇಳಲ್ಲ, ಅದೇ ಕ್ವಶನ್ಸ್ ಕೂಡ ನಿಮಗೆ ಬಂದಿರುತ್ತೆ. ಇದೇ ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಟೈಪ್ ಕ್ವಶನ್ಸ್ಗಳು ನಿಮಗೆ 1-2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನೀವು ಸಂದರ್ಭನ ನೀವು ಎಲ್ಲ ಪಾಠ ಸಂದರ್ಭಗಳು, ಎಲ್ಲ ಕವಿಯ ಹೆಸರು, ಎಲ್ಲ ಪಾಠದ ಹೆಸರನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆ ಇದೆ, ನೀವು 2 ಪ್ರಶ್ನೆ ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ 8 ಮಾರ್ಕ್ಸ್. ಇದನ್ನು ನೀವು ಲಾಂಗ್ ಆನ್ಸರ್ ಆಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ಥ್ಯಾಂಕ್ ಯು.